ಮಳೆಗಾಲದಲ್ಲಿ ಪೀಕ್ ಬರಲಿಲ್ಲ. ಅದಕ್ಕೋಸ್ಕರ ನಾವು ಬೇಸಿಗೆಯಲ್ಲಿ ಗೊಂಜಾಳ ಹಾಕ್ಯಂಡು ಇದು ಮಾಡಿದ್ವಿ. ನಿನ್ನೆ ರಾತ್ರಿ ಮಳೆ ಬಂದು ನಮ್ಮ ಗೊಂಜಾಳ ಎಲ್ಲ ಬಿದ್ದು ಲಾಸ್ ಆಗಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸರ್ಕಾರ ನಮಗೆ ಪರಿಹಾರ ಏನಾರ ಕೊಡಬೇಕು. ಅಲ್ಲ, ಯಾಕೆ ಒಂದು ಗೋವಿನ ಜೋಳ ಈ ತರ ಹಾಸು ಎಲ್ಲ ನೆಲ ಕಚ್ಚಿದೆ, ಯಾಕೆ ಕಚ್ಚಿದೆ ಅಂತ? ನಿನ್ನೆ ಮಳೆ ಬಂದು ಗಾಳಿ ಬೀಸಿ ಎಲ್ಲ ನೆಲ ಕಚ್ಚಿದೆ ರೀ. ಏನು ಆನೆಕಲ್ ಮಳೆ ಆಯ್ತೋ ಅಥವಾ ಭೀಕರ ಗಾಳಿ ಬಂತೋ ಏನಂತ? ಆನೆಕಲ್ಲ ಮಳೆ ಆಗೈತಿ ರೀ. ಆನೆಕಲ್ ಮಳೆಯಾಗಿ ಬಿರುಗಾಳಿ ಬೀಸಿ ಗೊಂಜಾಳ ಎಲ್ಲ ಲಾಸ್ ಆಗಿದೆ. ನಮ್ಮ ಅಂದಾಜು ಅಕ್ಕಪಕ್ಕ ರೈತರು ಎಷ್ಟು ಜನರದ್ದು ಈ ತರ ಆಗಿದೆ? ಒಂದು 8 ಜನದ್ದು, ಒಂದು 10-15 ಜನದ್ದು ರೈತರು ಹಿಂಗಾಗ್ಯಾವ್ರಿ. ಸುತ್ತಮುತ್ತೆಲ್ಲ ಹೊಲಗಳು ಆಗ್ಯಾವು. ಓಸು ಈ ತರನ ಆಗ್ಯಾವ್ರಿ. ಗಾಳಿ ಎಲ್ಲ ಬೀಸಿ ನಮ್ಮ ಭಾರಿ ಚಲೋ ಇದ್ದು ಗೊಂಜಾಳ ಎಲ್ಲ ಬೆಳವಣಿಗೆ ಚಲೋ ಮಾಡಿದ್ವಿ. ರಾತ್ರಿ ಹಗಲು ಕಷ್ಟಪಟ್ಟು ದುಡ್ದಿದ್ವಿ, ಬೀಜ ಗೊಬ್ಬರ ಹಾಕಿದ್ವಿ. ಎಲ್ಲ ನಮ್ದು ಮಳೆ ಬಂದು ಗಾಳಿ ಬೀಸಿ ಎಲ್ಲ ಲಾಸ್ ಆಗಿದೆ. ಅದಕ್ಕೆ ಪರಿಹಾರ ಏನೋ ಕೊಡಬೇಕು. ನಮಗೆ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಏನೋ ನಮಗೆ ಪರಿಹಾರ ನೀವು ಕೊಡಬೇಕು. ಭಾಳ ಖರ್ಚು ಮಾಡಿದ್ವಿ ನಾವು ಹೊಲಕ್ಕೆ. ಆಮೇಲೆ ಇದು ಏನಂದ್ರೆ ಮುಂಚಿತವಾಗಿ ಈ ಅನೇಕ ಸಂದರ್ಭದಾಗ ಈಗ ಬೀಜದ್ದೇನಾದ್ರೂ ಬೀಜಗಳ ತೊಂದರೆನೋ ಅಥವಾ ಮಳೆಯಿಂದ ಆಗಿರುವಂಥದ್ದು? ಬೀಜದ್ದೇನು ತೊಂದರೆ ಇಲ್ರಿ ಸರ್, ಮಳೆಯಿಂದನ ಆಗಿದ್ರಿ ಅದೆಲ್ಲ. ಬೀಜ ಎಲ್ಲ ಕರೆಕ್ಟ್ ಆಗೈತ್ರಿ. ಎಲ್ಲ ತೆನೆಗಳೆಲ್ಲ ಚಲೋ ತೆಗಿತ್ತು. ಮಳೆ ಬಂದು ಈ ತರ ಆಯ್ತು ನಮ್ದು. ಒಟ್ನಲ್ಲಿ ಸರ್ಕಾರ ಇದಕ್ಕೆ ನೇರವಾಗಿ ಬಂದು ಇದಕ್ಕೊಂದು ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅನ್ನೋದು ನಿಮ್ಮ ಒಂದು ಒತ್ತಾಯ ಆಗಿದೆ. ನೋಡ್ರಿ, ಸರ್ಕಾರ ಪರಿಹಾರ ಕೊಡಬೇಕು ನಮ್ಗೆ ಒತ್ತಾಯ ಆಗಿದೆ. ಎಲ್ಲ ರೈತರದು ಒತ್ತಾಯ ಆಗಿದೆ. ನಿನ್ನೆ ನಾವು ದೇಗಿರಿ ಗ್ರಾಮದ ಶಂಕರಪ್ಪ ತಿರ್ಕಣ್ಣವರು, ನಾವು ಸಣ್ಣ ಹುಡುಗದಾರು. ಇದು 2 ಎಕರೆ 4 ಗುಂಟೆ ಜಮೀನು ಐತಿ ನಮ್ಮದು. ನಿನ್ನೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಭಾಳ ನಷ್ಟ ಆಗೈತಿ. ಇದಕ್ಕೆ ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆ ತಹಸೀಲ್ದಾರ್ ಅವರು ಖುದ್ದು ಪರಿಶೀಲನೆ ಮಾಡಿ ಇದನ್ನು ಏನಾದರೂ ಒಟ್ಟು ಇದಕ್ಕೆ ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕು. ಭಾಳ ಖರ್ಚಾಗೈತಿ. ಇದಕ್ಕೆ ಗೊಬ್ಬರ ಬೀಜ ಎಲ್ಲ ದುಬಾರಿ ಅದಾವು. ಅಲ್ಲ, ಇಲ್ಲಿ ಈ ಭಾಗದಲ್ಲಿ ಅಲ್ಲ ನಿನ್ನೆ ಎಷ್ಟೊತ್ತಿಗೆ ಮಳೆ ಆಯ್ತು ಮತ್ತೆ ಏನಾಯ್ತು ಮಳೆ ಬಂದ ಮೇಲೆ? ನಿನ್ನೆ ಸಾಯಂಕಾಲ 5 ಗಂಟೆಗೆ ಮಳೆ ಬಂತು. ಮಳೆ ಜೊತೆಗೆ ಗಾಳಿ, ಆಣಿಕಲ್ಲು ಬಿದ್ದು ಪೀಕೆಲ್ಲ ಹಾಳಾಗಿ ಈಗ ಭಾಗದಾಗೆಲ್ಲ ರೈತರು ಏನು ಮಳೆಗಾಲದಾಗ ಅತಿಶಯ ಮಳೆಗಾಲ ಆಗಿ ಏನು ಉತ್ಪನ್ನ ಬರೋದಿಲ್ಲ. ಈಗ ಬೇಸಿಗೆ ನಾವು ಇದನ್ನ ನಂಬಿ ಇದು ಮಾಡಿದ್ವಿ, ಎಲ್ಲ ಖರ್ಚು ಮಾಡಿ ಸಾಲ ಮಾಡಿ ಅಲ್ಲೆಲ್ಲ ಇದು ತಗೊಂಬಂದು ಬೀಜ ಗೊಬ್ಬರ ಹಾಕಿ ಎಣ್ಣೆ ಹೊಡೆದು ಎಲ್ಲ ಕಳೆನಾಶಕ ಎಲ್ಲ ಮಾಡಿ ಬೆಳೆಸಿ ಎಲ್ಲ ಮಾಡಿದ್ವಿ. ಈಗ ಅಕಾಲಿಕ ಹಿಂಗೆ ಮಳೆ ಆಗಿಂದಾಗ ನಮ್ಗೆ ಭಾಳ ನಷ್ಟ ಆಗೈತಿ ಇದು. ಹಿಂಗಾಗಿ ಇದಕ್ಕೆ ಜಿಲ್ಲಾಡಳಿತ ಅವಳಕ ತಹಸೀಲ್ದಾರ್ ಅವರು ಖುದ್ದು ಪರಿಶೀಲನೆ ಮಾಡಿ ಇದಕ್ಕೆ ಏನಾದರೂ ಒಂದು ಸೂಕ್ತ ಪರಿಹಾರ ವಿಧಿಸ್ಬೇಕಂತೇಳಿ ನಾನು ವಿನಂತಿಸಿಕೊಳ್ತೇನೆ. ನೀವೇನಾದರೂ ಈಗಾಗಲೇ ನಿನ್ನೆ ಸಾಯಂಕಾಲ ಆದಮೇಲೆ ಕೃಷಿ ಇಲಾಖೆಗಾಗಲಿ ಅಥವಾ ನಿಮ್ಮ ವಿಲೇಜ್ ಅಕೌಂಟೆಂಟ್ಗಾಗಲಿ ಅಥವಾ ಯಾರಿಗಾದರೂ ಮಾಹಿತಿ ತಲುಪಿಸಿದ್ರಾ ಹೆಂಗೆ? ಇನ್ನು ಯಾರಿಗೆ ಏನು ಮಾಹಿತಿ ನಾವು ಇದು ಮಾಡಿಲ್ಲ. ಯಾಕಂದ್ರೆ ಅವರು ಈಗ ನಾವು ಹೋಗ್ಬೇಕು 10 ಗಂಟೆ ಮೇಲ್ಪಟ್ಟ ಆಫೀಸಲ್ಲಿ ಇರ್ತಾರೆ ಅವರು. ಅಷ್ಟು ಇನ್ನು ಈಗ ಆಗಿದ್ದು ನಿನ್ನೆ ಸಾಯಂಕಾಲ ಆಗಿದೆ. ಹಿಂಗಾಗಿ ಅದು ಏನು ಇನ್ನೂ ಅದಕ್ಕೆ ಇದು ಮುಂದೆ ಹೋಗೋಕ್ಕಾಗಿಲ್ಲ. ಇವತ್ತು ನೋಡ್ಬೇಕು, ಇದಕ್ಕೆ ಕೃಷಿ ಇಲಾಖೆಗೆ ಹೋಗಿ ಇದು ವರದಿ ಸಲ್ಲಿಸ್ಬೇಕಂತ ಐತಿ. ಇಲ್ಲಿ ನಮ್ಮ ರೈತ ಸಂಘದ ಅಧ್ಯಕ್ಷ ಅದ, ಅವ್ರಿಗೆ ನಿನ್ನೆ ರಾತ್ರಿ ಫೋನ್ ಮಾಡಿ ತಿಳಿಸೇವಿ. ಅವರು ಇವತ್ತು ಸಾಯಂಕಾಲ ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಯಾರ. ಅದಕ್ಕೆ ಅವರು ನಾವು ಕೂಡಿ ಇದಕ್ಕೆ ಹೋಗೋ ಅಗ್ರಿಕಲ್ಚರ್ ಆಫೀಸ್ಗೆ ಅಂತ. ಓಕೆ, ನಾನು ಕೇಳ್ಬರ್ತೀನಿ. ತಗೊಳ್ಬೇಕನ ತಗೊಳಕೇನ್ರಿ? ಎಷ್ಟು ಎಕರೆ ಗೋವಿನ ಜೋಳ ಮಾಡಿದ್ರಿ ನೀವು ಇಲ್ಲಿ? 1.5 ಎಕರೆ ರೀ. ಯಾವಾಗ ಆಗೈತ್ರಿ ಇದು? ನಿನ್ನೆ ಸಾಯಂಕಾಲ ರೀ. ಏನ ಇದಕ್ಕಿದ್ದಂಗೆ ಇಷ್ಟು ಹಾನಿ ಆಗಕ್ಕೆ ಏನ್ ಕಾರಣ ರೀ? ಮಳೆ ಗಾಳಿ ಸಿಕ್ಕಾಪಟ್ಟೆ ಮಳೆ ಐತ್ರಿ. ಗಾಳಿ ಒಂದು ಪೂರ್ತಿ 1.5 ಎಕರೆ ಮೆಕ್ಕೆಜೋಳ ಪೂರ್ತಿ ಹಾಳಾಗೈತ್ರಿ. ಅಂದಾಜು ಈ ಭಾಗದಾಗ ಎಷ್ಟು ಎಕರೆಗಳು ಈ ತರ ಹಾನಿ ಆಗಿರ್ಬೋದು? ಸಿಕ್ಕಾಪಟ್ಟೆ ತುಂಬಾ ಹೊಲ ಆಗ್ಯಾವ್ರಿ. ಇಲ್ಲಿ ತುಂಬಾ ಒಂದು 20 ಎಕರೆ ಆಗ್ಯಾವ ನೋಡ್ರಿ. ಇದು ವಿಶೇಷವಾಗಿ ಅಂದಾಜು ಒಂದು 25 ಲಕ್ಷ 30 ಲಕ್ಷ ನಷ್ಟ ಆಗಿರ್ಬೋದಾ? 30 ಲಕ್ಷ ನಷ್ಟ ಆಗೈತ್ರಿ. ಬಟ್ ಜಿಲ್ಲಾಡಳಿತಗಳಿಗೆ ಒಂದು ಪರಿಹಾರಕ್ಕಾಗಿ ಆಗ್ರಹ ಮಾಡಿ ರೈತರ ಪರವಾಗಿ ಆಗ್ರಹ ಮಾಡ್ತಾ ಇದ್ರ? ಜಿಲ್ಲಾಧಿಕಾರಿಗಳು ಅದಕ್ಕೇನು ಪರಿಹಾರ ನೀಡಬೇಕ್ರಿ.
ಈ ಒಂದು ನಷ್ಟಕ್ಕೆ ಪರಿಹಾರ ನೀಡಬೇಕನ್ನೋ ನಿಮ್ಮ ಒತ್ತಾಯ ಆಗಿದೆ. ಹ್ಞೂ ರೀ. ಓಕೆ. ಸೊ ಹೌದಾ ಬರ್ತದ ಫೋಟೋ ತೆಗಿಸೋದನ್ನ ಒಂದು ಶನಿ ಎಲ್ಲ ಬಂತು ನೋಡಿ